ಮೊಬೈಲ್ ಡಯಲ್ ಪ್ಯಾಡ್ ಅಲ್ಲಿ ನಂಬರ್ಸ್ ಕೆಳಗಡೆ ಆಲ್ಫಾಬೆಟ್ ಲೆಟರ್ಸ್ ಯಾಕಿರ್ತವೆ? ಈ ಫೀಚರ್ ಬಹುತೇಕ ಎಲ್ಲ ಸ್ಮಾರ್ಟ್ ಫೋನ್ಸ್ ಅಲ್ಲೂ ಇರುತ್ತೆ. ಆದ್ರೆ ಇದರಿಂದ ಉಪಯೋಗ ಏನು ಅನ್ನೋದು ಅನೇಕ ಜನರಿಗೆ ಗೊತ್ತಿಲ್ಲ. ಡಯಲ್ ಪ್ಯಾಡ್ ಅಲ್ಲಿರುವ ನಂಬರ್ಸ್ ಒಂದು ಕಾಂಟ್ಯಾಕ್ಟ್ ನೇಮ್ ನ ಶಾರ್ಟ್ ಕಟ್ ಆಗಿ ಹುಡುಕಲು ಸಹಾಯವಾಗ್ತವೆ. ಉದಾಹರಣೆಗೆ ನಿಮ್ಮ ಫ್ರೆಂಡ್ ಹೆಸರು ರಾಮು ಅಂತ ಅಂದ್ಕೊಳ್ಳಿ. ಆತನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ನೆನಪಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸರ್ಚ್ ಬಾರ್ ಗೆ ಹೋಗಿ ರಾಮು ಅಂತ ಸರ್ಚ್ ಮಾಡಿದ್ರೆ ಕಾಂಟ್ಯಾಕ್ಟ್ ಬರುತ್ತೆ. ಆದ್ರೆ ಸರ್ಚ್ ಬಾರ್ ಗೆ ಹೋಗದೇನೆ ಡಯಲ್ ಪ್ಯಾಡ್ ಅಲ್ಲಿ ರಾಮು ಹೆಸರಿನ ಲೆಟರ್ಸ್ ಇರುವ 792 ನಂಬರ್ಸ್ ನ ಟೈಪ್ ಮಾಡಿದ್ರೆ ರಾಮು ಕಾಂಟ್ಯಾಕ್ಟ್ ಬರುತ್ತೆ. ಇಷ್ಟೇ ಅಲ್ಲದೆ ಆ 792 ಲೆಟರ್ಸ್ ಗೆ ಮ್ಯಾಚ್ ಆಗುವ ಕಾಂಟ್ಯಾಕ್ಟ್ಸ್ ಎಲ್ಲವೂ ಡಿಸ್ಪ್ಲೇ ಆಗ್ತವೆ. ಈ ರೀತಿ ಡಯಲ್ ಪ್ಯಾಡ್ ಅಲ್ಲಿರುವ ಲೆಟರ್ಸ್ ಉಪಯೋಗವಾಗ್ತವೆ. ನಾವು ರಸ್ತೆ ಮೇಲೆ ಹೋಗುವಾಗ ಆಗಾಗ ಆಂಬ್ಯುಲೆನ್ಸ್ ಸೈರನ್ ಸೌಂಡ್ಸ್ ನ ಕೇಳಿರ್ತೇವೆ. ಆದ್ರೆ ಈ ರೀತಿಯ ಸೈರನ್ ಸೌಂಡ್ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರೋದಿಲ್ಲ. ಅದು ಹೋಗೋ ದಾರಿಯ ಆಧಾರದ ಮೇಲೆ, ಒಳಗಡೆ ಇರುವ ಪೇಷಂಟ್ ನ ಆಧಾರದ ಮೇಲೆ ಸೈರನ್ ಸೌಂಡ್ ಬದಲಾಗುತ್ತಿರುತ್ತೆ. ಆಂಬ್ಯುಲೆನ್ಸ್ ಗೆ ಮುಖ್ಯವಾಗಿ 4 ಟೈಪ್ಸ್ ಆಫ್ ಸೈರನ್ ಸೌಂಡ್ಸ್ ಇರ್ತವೆ. ಅದರಲ್ಲಿ ಮೊದಲನೆಯದು ವೈಲ್. ಇದು ಸ್ವಲ್ಪ ಚಿಕ್ಕ ಮಕ್ಕಳು ಅಳುವ ಶಬ್ದದಂತೆ ಕೇಳಿಸುತ್ತೆ. ಈ ಸೌಂಡ್ ತುಂಬಾ ದೂರದವರೆಗೂ ಜೋರಾಗಿ ಕೇಳಿಸುತ್ತೆ. ಈ ಸೌಂಡ್ ಸ್ಲೋ ಆಗಿ ರೈಸ್ ಆಗಿ ಸ್ಲೋ ಆಗಿ ಡೌನ್ ಆಗುತ್ತೆ. ಈ ಸೈರನ್ ಸೌಂಡ್ ನ ಹೈವೇ ಮೇಲೆ ಉಪಯೋಗಿಸ್ತಾರೆ. ಯಾಕಂದ್ರೆ ಹೈವೇ ಮೇಲೆ ವೆಹಿಕಲ್ಸ್ ತುಂಬಾ ಸ್ಪೀಡ್ ಆಗಿ ಚಲಿಸುತ್ತಿರ್ತವೆ ಮತ್ತು ವೆಹಿಕಲ್ ಗಳ ಮಧ್ಯೆ ತುಂಬಾ ಡಿಸ್ಟೆನ್ಸ್ ಇರುತ್ತೆ. ಸೊ ಈ ಸೌಂಡ್ ರೇಂಜ್ ನಿಂದ ದೂರದಲ್ಲಿರುವ ವೆಹಿಕಲ್ಸ್ ನ ಫಾಸ್ಟ್ ಆಗಿ ಅಲರ್ಟ್ ಮಾಡಲು ಉಪಯೋಗವಾಗುತ್ತೆ. ಎರಡನೆಯ ಸೈರನ್ ಟೈಪ್ ಎಲ್ಪ್. ಈ ಸೌಂಡ್ ವೈಲ್ ಸೈರನ್ ರೀತಿನೇ ಇರುತ್ತೆ. ಆದ್ರೆ ಎರಡಕ್ಕೂ ವ್ಯತ್ಯಾಸ ಏನಂದ್ರೆ ಇದು ಜೋರಾಗಿ ರೈಸ್ ಆಗಿ ಜೋರಾಗಿ ಡೌನ್ ಆಗುತ್ತೆ. ಇದಕ್ಕಾಗಿ ಈ ಸೌಂಡ್ ನ ರೇಂಜ್ ತುಂಬಾ ಕಡಿಮೆ ಇರುತ್ತೆ. ಈ ಸೌಂಡ್ ನ ಸಿಟಿಗಳಲ್ಲಿ ಟ್ರಾಫಿಕ್ ಹೆಚ್ಚಾಗಿರುವ ಸ್ಥಳಗಳಲ್ಲಿ ಬಳಸ್ತಾರೆ. ಯಾಕಂದ್ರೆ ಕಡಿಮೆ ರೇಂಜ್ ಅಲ್ಲಿರುವ ವೆಹಿಕಲ್ಸ್ ಈ ಶಬ್ದವನ್ನ ಕೇಳಿದ ಕೂಡಲೇ ಸೌಂಡ್ ಯಾವ ಡೈರೆಕ್ಷನ್ ಇಂದ ಬರ್ತಿದೆ ಅನ್ನೋದನ್ನ ಸುಲಭವಾಗಿ ತಿಳ್ಕೋಬಹುದು. ಆಗ ಅವರು ಅಲರ್ಟ್ ಆಗಿ ಆಂಬ್ಯುಲೆನ್ಸ್ ಗೆ ದಾರಿ ಮಾಡಿಕೊಡ್ತಾರೆ. ಮೂರನೆಯ ಸೈರನ್ ಟೈಪ್ ಎಲ್ಪ್ 2. ಇದನ್ನ ಹೈಪರ್ ಎಲ್ಪ್ ಅಂತಾನು ಕರೀತಾರೆ. ಈ ಸೌಂಡ್ ಎಲ್ಪ್ ರೀತಿನೇ ಇರುತ್ತೆ, ಆದ್ರೆ ರಿಪೀಟೆಡ್ ಆಗಿ ಕೇಳಿಸುತ್ತೆ. ಸೈಕಾಲಜಿ ಪ್ರಕಾರ ನಾವು ರಿಪೀಟೆಡ್ ಆಗಿ ಒಂದೇ ಶಬ್ದವನ್ನ ಕೇಳಿದ್ರೆ ಅದು ಮೈಂಡ್ ಅಲ್ಲಿ ಎಮರ್ಜೆನ್ಸಿ ಅಲರ್ಟ್ ನ ಕ್ರಿಯೇಟ್ ಮಾಡುತ್ತೆ. ಆಂಬ್ಯುಲೆನ್ಸ್ ಒಳಗಡೆ ಇರುವ ಪೇಷಂಟ್ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದ್ದಾಗ ಈ ಹೈಪರ್ ಎಲ್ಪ್ ಸೌಂಡ್ ನ ಬಳಸ್ತಾರೆ. ಇನ್ನು ಕೊನೆಯದಾಗಿ ನಾಲ್ಕನೆಯದು ಹೈಲೋ ಸೈರನ್ ಸೌಂಡ್. ಇದು ಬೇರೆ ಸೈರನ್ ಸೌಂಡ್ ಗಿಂತ ಭಿನ್ನವಾಗಿರುತ್ತೆ. ಈ ಸೌಂಡ್ ನ ತುಂಬಾ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಬಳಸ್ತಾರೆ. ಉದಾಹರಣೆಗೆ ಯಾವ್ದಾದ್ರೂ ಅಂಗಾಂಗ ಬದಲಾವಣೆ ಮಾಡುವಾಗ ಈ ಸೈರನ್ ಸೌಂಡ್ ನ ಬಳಸ್ತಾರೆ. ಈ ಸೈರನ್ ಸೌಂಡ್ ಬಂದಾಗ VIP ವೆಹಿಕಲ್ಸ್ ನು ಆ ಆಂಬ್ಯುಲೆನ್ಸ್ ಗೆ ದಾರಿ ಬಿಡ್ಬೇಕು. ಟ್ರೈನ್ಗಳು ಕಿಲೋಮೀಟರ್ಗೆ ಎಷ್ಟು ಮೈಲೇಜ್ ನ ಕೊಡ್ತವೆ? ಪ್ರಾರಂಭದಲ್ಲಿ ಟ್ರೈನ್ಗಳು ಕಲ್ಲಿದ್ದಲಿಂದ ಚಲಿಸ್ತಿದ್ವು, ನಂತರ ಡೀಸೆಲ್ ಇಂಜಿನ್ಸ್ ಬರ್ತವೆ, ಈಗ ಕರೆಂಟ್ ನಿಂದ ಚಲಿಸುವ ಟ್ರೈನ್ಗಳು ಬಂದಿವೆ. ಆದ್ರೆ ಇಷ್ಟು ಭಾರಿ ಗಾತ್ರದ ಟ್ರೈನ್ಗಳು ಎಷ್ಟು ಮೈಲೇಜ್ ನ ಕೊಡ್ತವೆ ಗೊತ್ತಾ? ಸಾಮಾನ್ಯವಾಗಿ 12 ಕೋಚಸ್ ಇರುವ ಪ್ಯಾಸೆಂಜರ್ ಟ್ರೈನ್ 1 ಕಿಲೋಮೀಟರ್ಗೆ 6 ಲೀಟರ್ ನಷ್ಟು ಡೀಸೆಲ್ ನ ಬಳಸಿಕೊಳ್ಳುತ್ತೆ. ಆದ್ರೆ 12 ಕೋಚಸ್ ಇರುವ ಎಕ್ಸ್ಪ್ರೆಸ್ ಟ್ರೈನ್ 1 ಕಿಲೋಮೀಟರ್ಗೆ 4.5 ಲೀಟರ್ ನಷ್ಟು ಡೀಸೆಲ್ ನ ಬಳಸಿಕೊಳ್ಳುತ್ತೆ. ಯಾಕಂದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಕಡಿಮೆ ಸ್ಟೇಷನ್ ಅಲ್ಲಿ ನಿಲ್ಲುತ್ತೆ, ಆದ್ರೆ ಪ್ಯಾಸೆಂಜರ್ ಟ್ರೈನ್ ಹೆಚ್ಚು ಸ್ಟೇಷನ್ ಅಲ್ಲಿ ನಿಲ್ತಾ ಹೋಗುತ್ತೆ. ಆದ್ರೆ ಅದೇ ಎಕ್ಸ್ಪ್ರೆಸ್ ಟ್ರೈನ್ ಗೆ 24 ಕೋಚಸ್ ಇದ್ರೆ ಸೇಮ್ ಪ್ಯಾಸೆಂಜರ್ ಟ್ರೈನ್ ರೀತಿನೇ 1 ಕಿಲೋಮೀಟರ್ಗೆ 6 ಲೀಟರ್ ನಷ್ಟು ಡೀಸೆಲ್ ನ ತೆಗೆದುಕೊಳ್ಳುತ್ತೆ. ಆದ್ರೆ ಈಗ ಬಂದಿರುವ ಕರೆಂಟ್ ನಿಂದ ಚಲಿಸುವ ಟ್ರೈನ್ಗಳು 1 ಕಿಲೋಮೀಟರ್ಗೆ 20 ಯೂನಿಟ್ ನಷ್ಟು ಕರೆಂಟ್ ನ ಬಳಸಿಕೊಳ್ತವೆ. ಫ್ರೆಂಡ್ಸ್, ನಮಗೆ ಎಂದಾದ್ರೂ ಅನಾರೋಗ್ಯವಿದ್ದಾಗ ಅಥವಾ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನಮ್ಮ ನಾಲಿಗೆಯನ್ನ ಯಾಕೆ ಚೆಕ್ ಮಾಡ್ತಾರೆ? ಇದರಿಂದ ಏನ್ ಗೊತ್ತಾಗುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ನಾಲಿಗೆ ಇರುವ ಬಣ್ಣದ ಆಧಾರದ ಮೇಲೆ ನಮಗೆ ಯಾವ ಡಿಸೀಸ್ ಇದೆ ಅನ್ನೋದನ್ನ ತಿಳ್ಕೋಬಹುದು. ಅದು ಹೇಗೆಂದ್ರೆ ಈ ಇಮೇಜ್ ಅಲ್ಲಿ ನೀವು ಗಮನಿಸಿದ್ರೆ ಇನ್ಫೆಕ್ಷನ್ ಆಗಿದ್ರೆ ನಮ್ಮ ನಾಲಿಗೆ ವೈಟ್ ಕಲರ್ ಅಲ್ಲಿ ಇರುತ್ತೆ, ಅಲರ್ಜಿ ಆಗಿದ್ರೆ ರೆಡ್ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋಯಿಶ್ ಕಲರ್ ಇದ್ರೆ ಬ್ಯಾಕ್ಟೀರಿಯಾ ಅಂತ, ಮತ್ತು ಲೈಟ್ ಪಿಂಕ್ ಕಲರ್ ಅಲ್ಲಿ ಇದ್ರೆ ಹಾರ್ಟ್ ಡಿಸೀಸ್ ಇದೆ ಅಂತ ತಿಳ್ಕೋಬಹುದು. ಈ ರೀತಿ ನಮ್ಮ ನಾಲಿಗೆಯ ಬಣ್ಣದಿಂದ ಡಾಕ್ಟರ್ಸ್ ನಮಗಿರುವ ಡಿಸೀಸ್ ನ ಪತ್ತೆ ಹಚ್ತಾರೆ. ಫ್ರೆಂಡ್ಸ್, ನೀವೆಂದಾದ್ರೂ ಇದನ್ನ ಗಮನಿಸಿದ್ದೀರಾ? ಅದೇನೆಂದ್ರೆ ನಾವು ನಮ್ಮ ಇಂಡಿಯನ್ ಮ್ಯಾಪ್ ನ ಎಲ್ಲೇ ನೋಡಿದ್ರು ಕೂಡ ಅದರಲ್ಲಿ ಶ್ರೀಲಂಕನ್ ಮ್ಯಾಪ್ ಕೂಡ ಇರುತ್ತೆ. ಇಲ್ಲಿ ಶ್ರೀಲಂಕಾ ಬೇರೆ ದೇಶ ಆದ್ರೂ ಕೂಡ ಬೇರೆ ದೇಶದ ಮ್ಯಾಪ್ ನ ನಮ್ಮ ಮ್ಯಾಪ್ ನಲ್ಲಿ ಯಾಕೆ ತೋರಿಸ್ತಾರೆ? ಇದಕ್ಕೆ ಕಾರಣವೇನು? ನಿಮ್ಮಲ್ಲಿ ಕೆಲವರು ಹೇಳಬಹುದು ಶ್ರೀಲಂಕಾ ನಮ್ಮ ನೆರೆ ರಾಷ್ಟ್ರ ಅಲ್ವಾ, ಇದಕ್ಕಾಗಿ ತೋರಿಸ್ತಿದ್ದಾರೆ ಅಂತ. ಹಾಗಾದ್ರೆ ಚೀನಾ, ಪಾಕಿಸ್ತಾನ್ ಕೂಡ ನಮ್ಮ ಪಕ್ಕದ ದೇಶಗಳೇ ಅಲ್ವಾ, ಅವನ್ನ ಯಾಕೆ ತೋರಿಸ್ತಿಲ್ಲ? ಇಲ್ಲಿ ಶ್ರೀಲಂಕಾನ ಸೇರಿಸಲು ಮುಖ್ಯ ಕಾರಣ ಅಮೆರಿಕ ಜಾರಿಗೊಳಿಸಿರುವ ಓಷನ್ ಲಾ. ಈ ಲಾ
ಪ್ರಕಾರ ಯಾವುದಾದ್ರೂ ದೇಶ ಸಮುದ್ರ ತೀರವನ್ನ ಹೊಂದಿದ್ರೆ ಆ ಸಮುದ್ರದಿಂದ 300 ಕಿಲೋಮೀಟರ್ನಷ್ಟು ವ್ಯಾಪ್ತಿ ಪ್ರದೇಶದ ಒಳಗಡೆ ಯಾವುದಾದ್ರೂ ದ್ವೀಪ ರಾಷ್ಟ್ರ ಇದ್ರೆ ಆ ದೇಶವನ್ನ ತಮ್ಮ ದೇಶದ ಮ್ಯಾಪ್ ನಲ್ಲೂ ಸೇರಿಸಬೇಕು. ಸೊ ಶ್ರೀಲಂಕಾಗೆ ನಮ್ಮ ದೇಶದ ಭೂಭಾಗಕ್ಕೆ ಇರುವ ಕನಿಷ್ಠ ದೂರ 72 ಕಿಲೋಮೀಟರ್. ಇದಕ್ಕಾಗಿ ಭಾರತದ ಪ್ರತಿ ಮ್ಯಾಪ್ ನಲ್ಲೂ ಕೂಡ ಶ್ರೀಲಂಕನ್ ಮ್ಯಾಪ್ ಖಂಡಿತವಾಗ್ಲೂ ಇರುತ್ತೆ. ಕ್ರಿಕೆಟ್ ಮ್ಯಾಚ್ ಮುಗಿದ ಮೇಲೆ ಆ ಮ್ಯಾಚ್ ನಲ್ಲಿ ಉಪಯೋಗಿಸಿದ ಬಾಲ್ ನ ಏನ್ ಮಾಡ್ತಾರೆ? ಬ್ಯಾಟ್ಸ್ಮನ್ ಆದ್ರೆ ಔಟ್ ಆದ ಮೇಲೆ ಬ್ಯಾಟ್ ನ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ಆ ಮ್ಯಾಚ್ ನಲ್ಲಿ ಉಪಯೋಗಿಸಿದ ಬಾಲ್ ನ ಏನ್ ಮಾಡ್ತಾರೆ? ಮ್ಯಾಚ್ ಮುಗಿದ ಮೇಲೆ ಆ ಬಾಲ್ ಹಾಳಾಗದೆ ಇನ್ನೂ ಒಳ್ಳೆ ಕಂಡೀಷನ್ ಅಲ್ಲೇ ಇದ್ರೆ ಜೂನಿಯರ್ ಕ್ರಿಕೆಟರ್ಸ್ ಗೆ ಪ್ರಾಕ್ಟೀಸ್ ಗೋಸ್ಕರ ಆ ಬಾಲ್ ನ ಕೊಡ್ತಾರೆ. ಎರಡನೇದಾಗಿ, ಒಂದು ವೇಳೆ ಆ ಬಾಲ್ ಗೆ ಏನಾದ್ರೂ ವಿಶೇಷತೆಗಳಿದ್ರೆ ಅಂದ್ರೆ ಯಾರಾದ್ರೂ ಬೌಲರ್ಸ್ ಆ ಬಾಲ್ ನಿಂದ ಹೆಚ್ಚು ವಿಕೆಟ್ಸ್ ನ ತೆಗೆದುಕೊಂಡು ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡಿದ್ರೆ ಆ ಬಾಲ್ ನ ಹರಾಜಿಗೆ ಹಾಕ್ತಾರೆ. ಅಥವಾ ಕೆಲವೊಂದು ಸಲ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡಿದ ಬೌಲರ್ನೇ ಆ ಬಾಲ್ ನ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ಪ್ರಸ್ತುತ ಹೆಚ್ಚಾಗಿ ಮ್ಯಾಚ್ ನಲ್ಲಿ ಬಳಸಿದ ಬೌಲ್ಸ್ ನ ಕ್ರಿಕೆಟರ್ಸ್ ರಿಂದ ಆ ಬಾಲ್ ಮೇಲೆ ಆಟೋಗ್ರಾಫ್ ನ ಹಾಕಿಸಿ ಅವುಗಳನ್ನ ಫ್ಯಾನ್ಸ್ ಗೆ ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ಅತ್ಯಂತ ವೇಗವಾಗಿ ಪ್ರಯಾಣಿಸುವ ವಿಮಾನವನ್ನ ಗಾಳಿಯಲ್ಲಿ ಹೇಗೆ ಟರ್ನ್ ಮಾಡ್ತಾರೆ? ನೆಲದ ಮೇಲೆ ಚಲಿಸುವ ವಾಹನಗಳನ್ನಾದ್ರೆ ಆ ವಾಹನದ ಟೈರ್ ನ ಡೈರೆಕ್ಷನ್ ನ ಚೇಂಜ್ ಮಾಡುವುದರ ಮೂಲಕ ವಾಹನವನ್ನ ಟರ್ನ್ ಮಾಡಬಹುದು. ಆದ್ರೆ ಗಾಳಿಯಲ್ಲಿ ವಿಮಾನವನ್ನ ಹೇಗೆ ಟರ್ನ್ ಮಾಡ್ತಾರೆ ಅಂದ್ರೆ ಗಾಳಿಯಲ್ಲಿ ವಿಮಾನಗಳು ಗಂಟೆಗೆ 800 ಕಿಲೋಮೀಟರ್ ನಷ್ಟು ವೇಗವಾಗಿ ಹಾರ್ತವೆ. ಇಷ್ಟು ಸ್ಪೀಡ್ ಅಲ್ಲಿ ವಿಮಾನ ಹೇಗೆ ಟರ್ನ್ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ವಿಮಾನದ ಕೆಲವು ಭಾಗಗಳ ಬಗ್ಗೆ ತಿಳ್ಕೋಬೇಕು. ವಿಮಾನದ ಹಿಂದೆ ಇರುವ ಈ ಭಾಗವನ್ನ ಎಲಿವೇಟರ್ ಅಂತ ಕರೀತಾರೆ. ಹಾಗೆ ಇದರ ಮೇಲೆ ವರ್ಟಿಕಲ್ ಆಗಿರುವ ಈ ಭಾಗವನ್ನ ರಡರ್ ಅಂತ ಕರೀತಾರೆ. ಮತ್ತು ವಿಮಾನದ ರೆಕ್ಕೆಗಳ ಮೇಲ್ಭಾಗದಲ್ಲಿ ಹಿಂದೆ ಇರುವ ಇವುಗಳನ್ನ ಫ್ಲಾಪ್ಸ್ ಅಂಡ್ ಏಲೋರೋನ್ಸ್ ಅಂತ ಕರೀತಾರೆ. ಈ ಏಲೋರೋನ್ಸ್ ಮತ್ತು ರಡರ್ ಗಳೇ ಏರೋಪ್ಲೇನ್ ಟರ್ನ್ ಆಗಲು ಸಹಾಯವಾಗ್ತವೆ. ಅದು ಹೇಗೆಂದ್ರೆ ಉದಾಹರಣೆಗೆ ಏರೋಪ್ಲೇನ್ ನ ರೈಟ್ ಸೈಡ್ ಗೆ ಟರ್ನ್ ಮಾಡಬೇಕಿದೆ ಅಂತ ಅಂದ್ಕೊಳ್ಳಿ. ಆಗ ಏರೋಪ್ಲೇನ್ ನ ರೈಟ್ ವಿಂಗ್ಸ್ ಗಿರುವ ಏಲೋರೋನ್ಸ್ ಮೇಲಕ್ಕೆ, ಲೆಫ್ಟ್ ವಿಂಗ್ಸ್ ಗಿರುವ ಏಲೋರೋನ್ಸ್ ಕೆಳಕ್ಕೆ ಹೋಗ್ತವೆ. ಆಗ ಏರೋಪ್ಲೇನ್ ಈ ರೀತಿ ಬಗ್ಗುತ್ತೆ. ಆಗ ಮೇಲಿರುವ ರಡರ್ ನ ರೈಟ್ ಸೈಡ್ ಗೆ ಮೂವ್ ಮಾಡುವುದರಿಂದ ಆ ಏರೋಪ್ಲೇನ್ ರೈಟ್ ಸೈಡ್ ಗೆ ಟರ್ನ್ ಆಗುತ್ತೆ. ಅದೇ ರೀತಿ ವಿಮಾನವನ್ನ ಲೆಫ್ಟ್ ಸೈಡ್ ಗೆ ಟರ್ನ್ ಮಾಡಬೇಕಾದ್ರೆ ಸೇಮ್ ಇದೇ ಪ್ರೋಸೆಸ್ ನ ವಿರುದ್ಧವಾಗಿ ಮಾಡಬೇಕು. ಈ ರೀತಿಯಾಗಿ ಗಾಳಿಯಲ್ಲಿ ವಿಮಾನಗಳನ್ನ ಟರ್ನ್ ಮಾಡ್ತಾರೆ. ಅನೇಕ ಫ್ಯಾಕ್ಟರಿಗಳ ಮೇಲೆ ಅಥವಾ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ ಮೇಲೆ ಈ ರೀತಿ ವಸ್ತು ಇರೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಇವುಗಳಿಂದ ಉಪಯೋಗವೇನು? ಇವುಗಳನ್ನ ಏನಂತ ಕರೀತಾರೆ? ಈ ವಸ್ತುಗಳನ್ನ ವಿಂಡ್ ವೆಂಟಿಲೇಟರ್ಸ್ ಅಂತ ಕರೀತಾರೆ. ಇವುಗಳನ್ನ ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಶೀಟ್ಸ್ ಮೇಲೆ, ರೂಫ್ಸ್ ಮೇಲೆ ಇಡ್ತಾರೆ. ಯಾಕಂದ್ರೆ ಇಂಡಸ್ಟ್ರಿಗಳಲ್ಲಿ ನಿರಂತರವಾಗಿ ಕೆಲಸಗಳು ನಡೀತಾ ಇರೋದ್ರಿಂದ ಬಿಸಿ ಗಾಳಿ ಹೆಚ್ಚಾಗಿ ಉತ್ಪತ್ತಿಯಾಗಿ ಹೆಚ್ಚು ಬಿಸಿ ಗಾಳಿ ಅಲ್ಲಿ ಸೇರ್ಕೊಳ್ಳುತ್ತೆ. ಈ ಬಿಸಿ ಗಾಳಿಯಿಂದ ಅಲ್ಲಿರುವ ವರ್ಕರ್ಸ್ಗೆ ಕೆಲಸ ಮಾಡಲು ತೊಂದರೆಯಾಗುತ್ತೆ ಮತ್ತು ಅಲ್ಲಿರುವ ಮಷಿನ್ಗಳು ಕೂಡ ಓವರ್ ಹೀಟ್ ಆಗ್ತವೆ. ಆದ್ರೆ ಈ ಬಿಸಿ ಗಾಳಿ ಹಗುರವಾಗಿರೋದ್ರಿಂದ ಅದು ಮೇಲಕ್ಕೆ ಹೋಗುತ್ತೆ. ಹೀಗೆ ಮೂವ್ ಆದ ಈ ಬಿಸಿ ಗಾಳಿ ವಿಂಡ್ ವೆಂಟಿಲೇಟರ್ ಟರ್ಬೈನ್ಸ್ ಒಳಗಡೆ ಹೋಗುತ್ತೆ. ನಂತರ ಅದು ಅಲ್ಲಿಂದ ಹೊರಗಿನ ವಾತಾವರಣಕ್ಕೆ ಸೇರುತ್ತೆ ಮತ್ತು ಕೆಳಗಡೆ ವಿಂಡೋಸ್ ಹಾಗೂ ಡೋರ್ಸ್ ನಿಂದ ತಣ್ಣನೆಯ ಗಾಳಿ ಒಳಗಡೆ ಬರುತ್ತೆ. ಇದರಿಂದ ಒಳಗಿನ ವಾತಾವರಣ ತಣ್ಣಗಾಗಿ ವರ್ಕರ್ಸ್ ತೊಂದರೆ ಇಲ್ಲದೆ ಕೆಲಸ ಮಾಡಬಹುದು ಮತ್ತು ಮಷಿನ್ಗಳು ಕೂಡ ಓವರ್ ಹೀಟ್ ಆಗೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋದಿಂದ ನೀವೇನಾದ್ರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಈ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.